ಓವರ್ ಥಿಂಕಿಂಗ್ ಅನ್ನೋದು ಒಂದು ಕೆಟ್ಟ ಚಟವಾಗಿದೆ. ಈ ಓವರ್ ಥಿಂಕಿಂಗ್ ಇದೆಯಲ್ಲ, ಇದು ನಿಮ್ಮನ್ನು ನಿಮ್ಮಿಂದಲೇ ಹಾಳು ಮಾಡುತ್ತೆ. ಅನಾವಶ್ಯಕವಾಗಿ ನಿಮ್ಮ ಟೈಮನ್ನು, ಟ್ಯಾಲೆಂಟನ್ನು, ದುಡ್ಡನ್ನು ಮತ್ತು ಎನರ್ಜಿಯನ್ನು, ಜೊತೆಗೆ ನಿಮ್ಮ ಸಕ್ಸಸ್ಸನ್ನು ಕೂಡ ಕೊಲೆ ಮಾಡುತ್ತೆ. ಈಗಾಗಲೇ ಲಕ್ಷಾಂತರ ಜನ ಈ ಓವರ್ ಥಿಂಕಿಂಗ್ನಲ್ಲಿ ಬಿದ್ದು ಇದರಿಂದ ಹೊರಬರೋಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ಒಂದು ವೇಳೆ ನೀವು ಕೂಡ ಅಂಥವರಲ್ಲಿ ಒಬ್ಬರಾಗಿದ್ದರೆ ಈ 3 ಪ್ರಾಕ್ಟಿಕಲ್ ಟಿಪ್ಸ್ಗಳನ್ನು ಫಾಲೋ ಮಾಡಿ ಮತ್ತು ಈ ಓವರ್ ಥಿಂಕಿಂಗ್ನಿಂದ ಸಾಧ್ಯವಾದಷ್ಟು ಬೇಗನೆ ಹೊರಗಡೆ ಬನ್ನಿ. ಆ 3 ಪ್ರಾಕ್ಟಿಕಲ್ ವೇಗಳು ಇಂತಿವೆ. ನಂಬರ್ 1, ಡೀಪ್ ಬ್ರೀದಿಂಗ್. ಯಾವಾಗ ನೀವು ಸ್ಟಡಿ ಮಾಡ್ತಾ ಇರ್ತೀರಾ, ಇಲ್ಲವೇ ಏನಾದರೂ ಒಂದು ಕ್ರಿಯೇಟಿವ್ ಕೆಲಸವನ್ನು ಮಾಡ್ತಾ ಇರ್ತೀರಾ, ಇಲ್ಲವೇ ನಿಮ್ಮ ಜಾಬನ್ನು ಮಾಡ್ತಾ ಇರ್ತೀರಲ್ಲ, ಆವಾಗ ಒಂದು ವೇಳೆ ನಿಮ್ಮಲ್ಲಿ ಅನ್ವಾಂಟೆಡ್ ಥಾಟ್ಸ್ಗಳು ಬರ್ತಾ ಇದ್ದರೆ ನೀವು ಆಗ ಸಡನ್ನಾಗಿ ಡೀಪ್ ಬ್ರೀದಿಂಗನ್ನು ಮಾಡಿ. ಮತ್ತು ಈ ರೀತಿ ಮಾಡುವ ಮೂಲಕ ನಿಮ್ಮ ಬ್ರೈನ್ನ ಓವರ್ ಥಿಂಕಿಂಗ್ ಪ್ಯಾಟರ್ನ್ ಇರುತ್ತಲ್ಲ, ಅದನ್ನು ಬ್ರೇಕ್ ಮಾಡಿ. ನಿಮ್ಮಲ್ಲಿ ಯಾವುದೇ ತೆರನಾದ ಅನಾವಶ್ಯಕ ಥಾಟ್ಸ್ಗಳು ಬರಲಿ, ಅದು ನಿಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ಇರಬಹುದು, ಪ್ರೊಫೆಷ್ನಲ್ ಲೈಫ್ ಬಗ್ಗೆ ಇರಬಹುದು, ಪಾಸ್ಟ್ ಲೈಫ್ ಬಗ್ಗೆ ಇರಬಹುದು, ಫ್ಯೂಚರ್ ಲೈಫ್ ಬಗ್ಗೆ ಇರಬಹುದು, ಇಲ್ಲವೇ ಫೈನಾನ್ಷಿಯಲ್ ಇಶ್ಯೂಸ್ಗಳ ಬಗ್ಗೆ ಇರಬಹುದು, ರಿಲೇಷನ್ಶಿಪ್ಗಳ ಇಶ್ಯೂಸ್ಗಳ ಬಗ್ಗೆ ಇರ್ಬೋದು, ಅದು ಏನೇ ಇರಲಿ, ಆ ಥಾಟು ಅನ್ವಾಂಟೆಡ್ ಆಗಿದೆಯಪ್ಪ ಅಂತಂದರೆ ಅದನ್ನು ನೀವು ಸ್ಟಾಪ್ ಮಾಡಲೇಬೇಕು. ಇಲ್ಲಪ್ಪ ಅಂತಂದರೆ ಹಾಗೆ ನೀವು ಗೊತ್ತಾಗದಂತೆ 2-3 ಗಂಟೆ ಓವರ್ ಥಿಂಕಿಂಗ್ ಹೋಗ್ತೀರಾ ಮತ್ತು ನಿಮ್ಮ ಸ್ಟಡೀಸನ್ನು, ಕೆಲಸ ಕಾರ್ಯಗಳನ್ನು, ಪ್ರೊಫೆಷನನ್ನು ವೇಸ್ಟ್ ಮಾಡ್ತೀರಾ. ಈ ರೀತಿ ಮಾಡಬೇಡಿ. ಯಾವಾಗ ನಿಮಗೆ ಕೆಲಸ ಮಾಡುವಾಗ ಓವರ್ ಥಿಂಕಿಂಗ್ ಶುರುವಾಗತ್ತಲ್ಲ, ಆವಾಗ ಡೀಪ್ ಬ್ರೀದಿಂಗ್ ಮಾಡಿ. ಹೇಗಪ್ಪ ಅಂತಂದರೆ, ಇನ್ಹೇಲ್ ಮಾಡೋದು ಮತ್ತು ಎಕ್ಸೇಲ್ ಮಾಡೋದು, ಅಂದರೆ ದೀರ್ಘವಾಗಿ ಉಸಿರನ್ನು ಒಳಗಡೆ ತೆಗೆದುಕೊಳ್ಳೋದು ಮತ್ತು ಸಾವಕಾಶವಾಗಿ ಹೊರಗಡೆ ಬಿಡೋದು. ಇದನ್ನು 2 ಸರ್ತಿ ಮಾಡಿದರೂ ಕೂಡ ಸಾಕು. ಯಾವಾಗ ಅನ್ವಾಂಟೆಡ್ ಥಾಟ್ಸ್ ಬರ್ತಾವಲ್ಲ, ಸಡನ್ನಾಗಿ ಸ್ವಲ್ಪ ಪಾಸ್ ತೆಗೆದುಕೊಳ್ಳೋದು ಮತ್ತು ಈ ರೀತಿ ಇನ್ಹೇಲ್ ಎಕ್ಸೇಲ್ ಮಾಡೋದು. ಈ ರೀತಿ ಮಾಡಿದ್ರಪ್ಪ ಅಂತಂದರೆ ನಿಮ್ಮ ಬ್ರೈನ್ನ ಒಂದು ಓವರ್ ಥಿಂಕಿಂಗ್ ಪ್ಯಾಟರ್ನ್ ಒಂದು ಬಿಲ್ಡ್ ಆಗ್ತಾ ಇರುತ್ತಲ್ಲ, ಅದು ಬ್ರೇಕ್ ಆಗುತ್ತೆ ಮತ್ತು ನೀವು ನಾರ್ಮಲ್ ಥಿಂಕಿಂಗ್ ಪ್ರೊಸೆಸ್ಗೆ ಬರ್ತೀರಾ. ಇದನ್ನು ಟ್ರೈ ಮಾಡಿ. ಟಿಪ್ ನಂಬರ್ 2, ಟ್ರೈ ಗ್ರೌಂಡಿಂಗ್ ಟೆಕ್ನಿಕ್. ಯಾವಾಗ ನೀವು ಏನೂ ಕೆಲಸ ಮಾಡದೆ ಹಾಗೆ ಆರಾಮಾಗಿ ಖಾಲಿ ಕುಂತಿರ್ತೀರಲ್ಲ, ನಿಮ್ಮ ಮನೆಯಲ್ಲಿರಬಹುದು ಅಥವಾ ಎಲ್ಲಾದರೂ ಹೊರಗಡೆ ಇರಬಹುದು, ಎಲ್ಲೇ ಹೋಗಿರ್ತೀರಾ, ಇಲ್ಲವೇ ಮನೆಯಲ್ಲೇ ಕೂತ್ಕೊಂಡು ಸುಮ್ಮನೆ ಖಾಲಿ ಇರ್ತೀರ, ಯಾವುದೇ ಇಂಪಾರ್ಟೆಂಟ್ ಕೆಲಸ ಮಾಡ್ತಾ ಇರಲ್ಲ, ಆವಾಗಲೂ ಕೂಡ ನಿಮಗೆ ಅನ್ವಾಂಟೆಡ್ ಥಾಟ್ಸ್ಗಳು ಬಂದೇ ಬರ್ತವೆ. ಯಾಕೆಂತಂದರೆ ನಿಮ್ಮ ಬ್ರೈನಿಗೆ ಅದೊಂದು ಅಡಿಕ್ಷನ್ ಆಗಿರುತ್ತೆ, ಚಟವಾಗಿರುತ್ತೆ. ಸುಮ್ಮನೆ ಅನಾವಶ್ಯಕವಾಗಿ ಇರದೇ ಇರೋದನ್ನೆಲ್ಲ ಯೋಚನೆ ಮಾಡೋದು, ಕೊರಗೋದು, ಇದಕ್ಕೆ ನಿಮ್ಮ ಡೋಪಮೈನ್ ಕೂಡ ಅಡಿಕ್ಟ್ ಆಗಿರುತ್ತೆ. ಸೊ ಯಾವಾಗ ನೀವು ಖಾಲಿ ಕುಂತಾಗ ಅನ್ವಾಂಟೆಡ್ ಥಾಟ್ಸ್ಗಳು ಬರ್ತಾವಲ್ಲ, ಆವಾಗ ನೀವು ಗ್ರೌಂಡಿಂಗ್ ಟೆಕ್ನಿಕನ್ನು ಟ್ರೈ ಮಾಡಬೇಕು. ಈ ಟೆಕ್ನಿಕಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ, ನಿಮಗೆ ಯಾವಾಗ ಅನ್ವಾಂಟೆಡ್ ಥಾಟ್ಸ್ಗಳು ಬರ್ತಾವಲ್ಲ, ಆವಾಗ ನೀವು ಸಡನ್ಲಿ ತತ್ಕ್ಷಣವೇ ಏನು ಮಾಡಬೇಕಪ್ಪ ಅಂತಂದರೆ, 5 ನೇಮ್ 5 ಥಿಂಗ್ಸ್ ಯು ಕ್ಯಾನ್ ಸಿ, 4 ಥಿಂಗ್ಸ್ ಯು ಕ್ಯಾನ್ ಟಚ್, 3 ಥಿಂಗ್ಸ್ ಯು ಕ್ಯಾನ್ ಹಿಯರ್, 2 ಥಿಂಗ್ಸ್ ಯು ಕ್ಯಾನ್ ಸ್ಮೆಲ್, 1 ಥಿಂಗ್ ಯು ಕ್ಯಾನ್ ಟೇಸ್ಟ್. ನಿಮ್ಮಲ್ಲಿ ಯಾವಾಗ ಅನ್ವಾಂಟೆಡ್ ಥಾಟ್ಸ್ಗಳು ಬರ್ತಾವಲ್ಲ, ಆವಾಗ ನೀವು ತತ್ಕ್ಷಣವೇ ನಿಮ್ಮ ಕಣ್ಣಿಗೆ ಕಾಣಿಸುವ 5 ವಸ್ತುಗಳನ್ನು ಗುರುತಿಸಬೇಕು ಮತ್ತು ಅವುಗಳ ಹೆಸರನ್ನು ಜೋರಾಗಿ ಪ್ರೊನೌನ್ಸ್ ಮಾಡಬೇಕು. ಅದಾದ ನಂತರ ನೀವು ಟಚ್ ಮಾಡಬಹುದಾದಂತಹ 4 ವಸ್ತುಗಳನ್ನು ಐಡೆಂಟಿಫೈ ಮಾಡಿ ಅವುಗಳನ್ನು ಪ್ರೊನೌನ್ಸ್ ಮಾಡಬೇಕು. ಅದಾದ ನಂತರ ನಿಮಗೆ ಕೇಳಿಸ್ತಾ ಇರುವ 3 ಸೌಂಡ್ಗಳನ್ನು ಐಡೆಂಟಿಫೈ ಮಾಡಬೇಕು, ಪ್ರೊನೌನ್ಸ್ ಮಾಡಬೇಕು. ಅದಾದ ನಂತರ ನೀವು 2 ಸ್ಮೆಲ್ಗಳನ್ನು ಐಡೆಂಟಿಫೈ ಮಾಡಬೇಕು, ಅದನ್ನು ಪ್ರೊನೌನ್ಸ್ ಮಾಡಬೇಕು. ಕೊನೆಗೆ ನೀವು ಟೇಸ್ಟ್ ಮಾಡಬಲ್ಲ ವಸ್ತು ನಿಮ್ಮ ಕಣ್ಮುಂದೆ ಕಾಣಿಸುತ್ತಲ್ಲ, ಅದನ್ನು ನೀವು ಐಡೆಂಟಿಫೈ ಮಾಡಬೇಕು ಮತ್ತು ಅದನ್ನು ಪ್ರೊನೌನ್ಸ್ ಮಾಡಬೇಕು. ಸೊ ಇದನ್ನು ಸ್ಲೋ ಆಗಿ ಮಾಡೋದಲ್ಲ, ಫಟ್ ಅಂತ ಹೇಳಿ ಮಾಡೋದು. ಈಗ ನಾನು ನಿಮಗೆ ಒಂದೊಂದಾಗಿ ಮಾಡುವೆ. ಈಗ ಉದಾಹರಣೆಗಾಗಿ ನನಗೆ ಅನ್ವಾಂಟೆಡ್ ಥಾಟ್ಸ್ ಬಂದಿದೆ ಅಂತ ಅಂದ್ಕೊಳ್ಳಿ. ಗ್ರೌಂಡಿಂಗ್ ಟೆಕ್ನಿಕಲ್ಲಿ ಮೊದಲನೇದಾಗಿ ಏನು ಮಾಡಬೇಕು, ಕಣ್ಣಿಗೆ ಕಾಣಿಸ್ತಾ ಇರುವ 5 ವಸ್ತುಗಳನ್ನು ಗುರುತಿಸಬೇಕು ಮತ್ತು ಅದನ್ನು ಪ್ರೊನೌನ್ಸ್ ಮಾಡಬೇಕು. ನಂಬರ್ 1 ಪೆನ್ ಇದೆ, ಕಣ್ಣಿಗೆ ಕಾಣಿಸ್ತಾ ಇದೆ. ನಂಬರ್ 2 ಡೈರಿ ಇದೆ. ನಂಬರ್ 3 ಕಿಚನ್ ಇದೆ. ನಂಬರ್ 4 ಇಲ್ಲಿ ಕಂಪಾಸು ಮತ್ತು ಬುಕ್ಸ್ಗಳಿವೆ. ನಂಬರ್ 5 ಅತ್ತ ಕಡೆಗೆ ನೋಡಿ, ಅಲ್ಲೊಂದು ಕ್ಯೂಟ್ ಆಗಿರುವ ಡಾಲ್ ಇದೆ. ಸೊ ಇದೇ ರೀತಿ ನೀವು ಜಾಸ್ತಿ ಗುರ್ತ ಮಾಡಿದರೂ ಕೂಡ ಏನು ತಪ್ಪಿಲ್ಲ. ಸೈಕಲ್ ಇದೆ, ಇತ್ತ ಕಡೆಗೆ ನೋಡಿ ಬ್ಯಾಟ್ ಇದೆ. ಸೊ ಈ ರೀತಿ ನಿಮ್ಮ ಕಣ್ಮುಂದೆ ಯಾವ ವಸ್ತುಗಳು ಕಾಣಿಸ್ತಾ ಇವೆ ಅಲ್ಲ, ಅವುಗಳಲ್ಲಿ 5ಅನ್ನು ತತ್ಕ್ಷಣವೇ ಐಡೆಂಟಿಫೈ ಮಾಡೋದಿದೆ ಮತ್ತು ಅವುಗಳ ನೇಮಿಂಗನ್ನು ಮಾಡೋದಿದೆ. ಇದಾದ ತಕ್ಷಣ ಫಟ್ ಅಂತ ಹೇಳಿ
ನೀವು ಟಚ್ ಮಾಡಬಲ್ಲ 4 ವಸ್ತುಗಳ ಹೆಸರನ್ನು ಇಲ್ಲಿ ಐಡೆಂಟಿಫೈ ಮಾಡೋದಿದೆ. ಇಲ್ಲವೇ ಟಚ್ ಮಾಡಿದರೂ ಕೂಡ ತಪ್ಪೇನಿಲ್ಲ. ಯಾವುದನ್ನು ಟಚ್ ಮಾಡ್ಬೋದು? ನಾನೀಗ ಸಡನ್ನಾಗಿ ಕಿಚನನ್ನು ಟಚ್ ಮಾಡ್ಬೋದು, ಪೆನ್ನನ್ನು ಟಚ್ ಮಾಡ್ಬೋದು, ಪ್ಯಾಡು ಮತ್ತು ಪೇಪರನ್ನು ಟಚ್ ಮಾಡಬಹುದು, ಡೈರಿಯನ್ನು ಟಚ್ ಮಾಡಬಹುದು. ಈ ರೀತಿ 4 ಯಾವುದಾದ್ರೂ ಟಚ್ ಮಾಡಬಲ್ಲ ವಸ್ತುಗಳನ್ನು ನೀವೇನು ಮಾಡೋದಿದೆ? ನೇಮಿಂಗ್ ಮಾಡೋದಿದೆ. ಇದಾದ ತಕ್ಷಣವೇ ನಿಮಗೆ ಕೇಳಿಸ್ತಾ ಇರುವ 3 ಸೌಂಡ್ಗಳನ್ನು ನೀವು ಐಡೆಂಟಿಫೈ ಮಾಡೋದಿದೆ. ಫಸ್ಟ್ ಆಫ್ ಆಲ್ ನನಗೇನು ಕೇಳಿಸ್ತಾ ಇದೆ? ಮೇಲ್ಗಡೆ ಫ್ಯಾನ್ ಆನ್ ಇದೆ, ಈ ಫ್ಯಾನಿನ ಶಬ್ದ ಕೇಳಿಸ್ತಾ ಇದೆ, ಒಂದು ಐಡೆಂಟಿಫಿಕೇಷನ್ ಆಯಿತು. ನಂಬರ್ 2, ಪಕ್ಕದ ಮನೆಯಲ್ಲಿ ಮಿಕ್ಸರನ್ನು ಹಚ್ಚಿದ್ದಾರೆ, ಅದರ ಶಬ್ದ ನನಗೆ ಕೇಳಿಸ್ತಾ ಇದೆ. ವಿಡಿಯೋದಲ್ಲಿ ನಿಮಗೆ ಕೇಳಿಸದೇ ಇರಬಹುದು, ಬಟ್ ನನಗೆ ಕೇಳಿಸ್ತಾ ಇದೆ. ಇದು 2ನೇ ಸೌಂಡ್ ಆಯಿತು. ಇನ್ನು ಹೊರಗಡೆ ವೆಹಿಕಲ್ಸ್ಗಳು ಪಾಸಾಗಿ ಹೋಗ್ತಾ ಇವೆ, ಅವುಗಳ ಸೌಂಡ್ ಬರ್ತಾ ಇದೆ, ಹಾರ್ನ್ ಕೂಡ ಕೇಳಿಸ್ತಾ ಇದೆ. ಈ ರೀತಿ ನಿಮಗೆ ನೀವು ಎಲ್ಲಿ ಕುಂತಿರ್ತೀರಲ್ಲ ಅಲ್ಲಿ ಯಾವ ಸೌಂಡ್ಗಳು ಕೇಳಿಸ್ತಾ ಇವೆಯಲ್ಲ ಅದನ್ನು ನೀವು ಐಡೆಂಟಿಫೈ ಮಾಡಬೇಕು. ಇದಾದ ನಂತರ ನೀವು ಸ್ಮೆಲ್ ಮಾಡಬಹುದಾದ 2 ವಸ್ತುಗಳನ್ನು ಐಡೆಂಟಿಫೈ ಮಾಡಬೇಕು ಮತ್ತು ಅದನ್ನು ನೇಮಿಂಗ್ ಮಾಡಬೇಕು. ಈಗ ಅಲ್ಲಿ ಸ್ವಲ್ಪ ಕೆಳಗಡೆ ನೋಡಿ, ನಾನು ಈ ಶೂಸ್ಗಳನ್ನು ಬೀಚ್ಗೆ ತೆಗೆದುಕೊಂಡು ಹೋಗಿದ್ದೆ, ಹಾಕೊಂಡೋಗಿ ಕ್ಲೀನ್ ಮಾಡಿಲ್ಲ, ಅವು ಸ್ಮೆಲ್ ಹೊಡಿತಾ ಇವೆ. ಇಲ್ಲಿ ತನಕ ಬರ್ತಾ ಇದೆ ಸ್ಮೆಲ್ಲು, ಆದರೆ ನಿಮಗೆ ವಿಡಿಯೋದಲ್ಲಿ ಸ್ಮೆಲ್ ಬರಲ್ಲ. ಇದೇ ರೀತಿ ನೀವು ಎಲ್ಲಿ ಕುಂತಿರ್ತೀರಲ್ಲ ಅಲ್ಲಿ ನೀವು ಏನನ್ನ ಸ್ಮೆಲ್ ಮಾಡಬಹುದಾದ ವಸ್ತುಗಳಿವೆ ಅಲ್ಲ ಅದನ್ನು ಐಡೆಂಟಿಫೈ ಮಾಡಿ ಫಟ್ ಅಂತ ನೇಮಿಂಗ್ ಮಾಡಿ. ಇಲ್ಲಿ ಹೇಳಬೇಕಪ್ಪ ಅಂತಂದರೆ ನಿಮ್ಮ ರೂಮಲ್ಲಿ ಅಗರಬತ್ತಿ ಹಚ್ಚಿರ್ಬೋದು, ಅದರ ವಾಸನೆ ಬರ್ಬೋದು. ಇನ್ನು ಇಲ್ಲೇ ನೋಡಿ ರೂಮ್ ಫ್ರೆಶ್ನರ್ ಇದೆ, ಓಡೋನಿಲ್ ಅಂಥೇಳಿ. ಸೊ ಇದನ್ನು ಕೂಡ ನೀವು ಸ್ಮೆಲ್ ಮಾಡ್ಬೋದಲ್ಲ. ಸೊ ಇದಾಯ್ತಪ್ಪ ಅಂತಂದರೆ ಫಟ್ ಅಂತ ನೀವೇನು ಮಾಡಬೇಕಪ್ಪ ಅಂತಂದರೆ ನೀವು ಟೆಸ್ಟ್ ಮಾಡಬಲ್ಲ ಒಂದು ವಸ್ತುವನ್ನು ನೇಮಿಂಗ್ ಮಾಡಬೇಕು. ಸೊ ಈಗ ನನ್ನ ಕಣ್ಮುಂದೆ ನೋಡಿ ಟೇಬಲಲ್ಲಿ ನಾನು ನಮ್ಮ ರತ್ನಗಿರಿಯಲ್ಲೇ ಬೆಳೆದಿರ್ತಕ್ಕಂತಹ ಮಾವಿನ ಹಣ್ಣನ್ನು ತೆಗೆದುಕೊಂಡು ಬಂದಿರುವೆ ತಿನ್ಬೇಕಂತೇಳಿ, ಅದರ ಪ್ರಿಪರೇಷನ್ನೇ ಇಲ್ಲಿದೆ. ಸೊ ಈ ರೀತಿ ನೀವು ಯಾವಾಗ ನಿಮ್ಮಲ್ಲಿ ಅನ್ವಾಂಟೆಡ್ ಥಾಟ್ಸ್ಗಳು ಬರ್ತಾವಲ್ಲ ಆವಾಗ ಗ್ರೌಂಡಿಂಗ್ ಟೆಕ್ನಿಕನ್ನು ಫಾಲೋ ಮಾಡಬೇಕು. ಒಂದು, ನೀವು ಇಷ್ಟೆಲ್ಲ ವಸ್ತುಗಳ ಹೆಸರನ್ನಾದರೂ ಪ್ರೊನೌನ್ಸ್ ಮಾಡಿ. ಇಲ್ಲವೇ ನಿಮಗೆ ಸಾಧ್ಯ ಇದೆ ಅಂತಂದರೆ ನೀವು ಆ ವಸ್ತುಗಳನ್ನು ನೋಡಿರ್ತೀರ, ಟಚ್ ಮಾಡಿ. ಟಚ್ ಮಾಡಿದ ನಂತರ ಶಬ್ದಗಳು ಕೇಳಿಸ್ತಾ ಇರ್ತವೆ, ಅವುಗಳ ಕಡೆಗೆ ಗಮನ ಕೊಡಿ. ಇನ್ನು ಸ್ಮೆಲ್ ಮಾಡೋಕ್ಕಾದರೆ ಸ್ಮೆಲ್ ಮಾಡಿ, ಇನ್ನು ಟೇಸ್ಟ್ ಮಾಡೋಕ್ಕಾದರೆ ಟೇಸ್ಟ್ ಮಾಡಿ. ನಾನು ಮಾವಿನ ಹಣ್ಣನ್ನು ಟೇಸ್ಟ್ ಮಾಡ್ಬೋದಲ್ಲ. ಈ ರೀತಿ ಗ್ರೌಂಡಿಂಗ್ ಟೆಕ್ನಿಕನ್ನು ಫಾಲೋ ಮಾಡಿ. ಮತ್ತು ನಿಮ್ಮ ಮೈಂಡ್ ಎಲ್ಲಿ ಅನಾವಶ್ಯಕವಾಗಿ ಹೋಗ್ತಾ ಇರುತ್ತಲ್ಲ, ಸಿಕ್ಕಂಗೆ ಲಗಾಮಿಲ್ಲದ ಕುದುರೆಯಂಗೆ ಎಲ್ಲೆಲ್ಲೋ ಓಡ್ತಾ ಇರುತ್ತೆ, ಅದನ್ನು ನಿಮಗೆ ಬೇಕಾದಲ್ಲಿ ಫೋಕಸ್ ಮಾಡೋಕ್ಕೆ ತೊಗೊಂಡ್ಬಂದ್ಬಿಡಿ. ಒಟ್ಟಿನಲ್ಲಿ ನಿಮಗೆ ಓವರ್ ಥಿಂಕಿಂಗ್ ಪ್ಯಾಟರ್ನನ್ನು ಬ್ರೇಕ್ ಮಾಡೋದಿದೆ, ಅದಕ್ಕಾಗಿ ಈ ಒಂದು ಎಕ್ಸರ್ಸೈಸ್ ಮಾಡೋದಿದೆ. ಟಿಪ್ ನಂಬರ್ 3, ಯಾವಾಗ ನೀವು ಒಬ್ಬಂಟಿಯಾಗಿರ್ತೀರೋ ಇಲ್ಲವೇ ರಾತ್ರಿ ಮಲಗ್ತಾ ಇರ್ತೀರೋ ಆವಾಗಲೂ ಕೂಡ ನಿಮಗೆ ಅನ್ವಾಂಟೆಡ್ ಥಾಟ್ಸ್ಗಳು ಬಂದೇ ಬರ್ತವೆ. ರಾತ್ರಿ ಹೆಚ್ಚಾಗಿ ನೆಗೆಟಿವ್ ಥಾಟ್ಸ್ಗಳು ಬರ್ತವೆ ಮತ್ತು ಲಸ್ಟ್ಫುಲ್ ಆಗಿರುವಂಥ ಥಾಟ್ಸ್ಗಳು ಬರ್ತವೆ, ಅಂದರೆ ಕಾಮುಕ ಭಾವನೆಗಳು ನಿಮ್ಮಲ್ಲಿ ಉದ್ಭವಿಸ್ತವೆ. ಆವಾಗ ನೀವೇನು ಮಾಡಬೇಕಪ್ಪ ಅಂತಂದರೆ ಬ್ರೇನ್ ಡಂಪ್ ಜರ್ನಲಿಂಗನ್ನು ಪ್ರಾಕ್ಟೀಸ್ ಮಾಡಬೇಕು. ನಿಮ್ಮ ಹತ್ರ ಡೈರಿ ಇದ್ದರೆ ಆ ಡೈರಿಯಲ್ಲಿ ನಿಮ್ಮ ಹತ್ರ ಬರ್ತಾ ಇರುವ ಎಲ್ಲ ಥಾಟ್ಸ್ಗಳನ್ನು ಬರೀರಿ, ಇಲ್ಲವೇ ಒಂದು ಖಾಲಿ ಪೇಪರನ್ನು ತೆಗೆದುಕೊಳ್ಳಿ. ತೊಗೊಂಡ್ಬಿಟ್ಟು ಅದರಲ್ಲಿ ಈ ರೀತಿಯಾಗಿ ಒಂದು ಕಾಲಮನ್ನು ಹಾಕಿ, ಅಂದರೆ ಒಂದು ಕಡೆ ಥಾಟ್ ಅಂತ ಬರೀರಿ, ಇನ್ನೊಂದು ಕಡೆ ಟ್ರೂ ಆರ್ ಫಾಲ್ಸ್ ಅಂತ ಬರೀರಿ. ನಿಮ್ಮ ಮೈಂಡಲ್ಲಿ ಎಷ್ಟು ಯೋಚನೆಗಳು ಬರ್ತಾವಲ್ಲ ಅವುಗಳನ್ನೆಲ್ಲ ಮುಚ್ಚು ಮರೆ, ನಾಚಿಕೆ, ಮಾನ ಮರ್ಯಾದೆ, ಮುಜುಗರ ಇಲ್ಲದೆ ಎಲ್ಲವನ್ನ ಕೂಡ ಇಲ್ಲಿ ನೋಟ್ ಡೌನ್ ಮಾಡ್ತಾ ಹೋಗಿ. ನಿಮಗೆ ಥಾಟ್ಸ್ ಬಂತ ಬರೀರಿ. ನಿಮಗೆ ಏನೇನೆಲ್ಲ ಥಾಟ್ಸ್ಗಳು ಬರ್ತಾವಲ್ಲ ಅವುಗಳನ್ನು ಸಿಸ್ಟಮ್ಯಾಟಿಕ್ ಆಗಿ ಬರೀರಿ. ಉದಾಹರಣೆಗಾಗಿ ಅವಳು ನನ್ನ ಲವ್ ಪ್ರಪೋಸನ್ನು ಎಕ್ಸೆಪ್ಟ್ ಮಾಡ್ತಾಳೋ ಇಲ್ವೋ ಅನ್ನೋದು ನಿಮ್ಮ ಓವರ್ ಥಿಂಕಿಂಗ್ ಆಗಿದ್ದರೆ, ನನಗೆ ಜಾಬ್ ಸಿಗತ್ತೋ ಇಲ್ವೋ, ನನ್ನ ಬಿಸ್ನೆಸ್ ಸೆಟ್ಲ್ ಆಗುತ್ತೋ ಇಲ್ವೋ, ಜನ ನನ್ನನ್ನು ಇಷ್ಟಪಡ್ತಾರೋ ಇಲ್ವೋ, ಮುಂದೆ ಹೆಂಗೋ ಏನೋ, ಈ ರೀತಿ ನಿಮಗೆ ಏನೆಲ್ಲ ಥಾಟ್ಸ್ಗಳು ಬರ್ತಾವಲ್ಲ ಅವುಗಳನ್ನು ಈ ಕಾಲಮ್ನಲ್ಲಿ ಬರೀರಿ, ಥಾಟ್ ಕಾಲಮ್ನಲ್ಲಿ. ಅದಾದ ನಂತರ ನೆಕ್ಸ್ಟ್ ಅದಕ್ಕೆ ನೀವೇ ಆ ಥಾಟನ್ನು ವ್ಯಾಲಿಡೇಟ್ ಮಾಡಿ. ಉದಾಹರಣೆಗಾಗಿ ನಾನು ಇಲ್ಲಿ ಎಕ್ಸಾಂಪಲ್ಗೋಸ್ಕರ ಒಂದು ಥಾಟನ್ನು ಬರೆದಿರುವೆ, ನೋ ಗರ್ಲ್ ಮ್ಯಾರಿ ಮೀ, ನನ್ನನ್ನು ಯಾವುದೇ ಹುಡುಗಿ ಮದುವೆ ಆಗಲ್ಲ ಅಂಥೇಳಿ. ಇದನ್ನು ವ್ಯಾಲಿಡೇಷನ್ ಮಾಡಿದಾಗ ಏನು ಗೊತ್ತಾಗುತ್ತೆ, ಇದು ಫಾಲ್ಸ್ ಆಗಿದೆ. ಸೊ ನಿಮಗಂತ ಯಾವುದಾದ್ರೂ ಓರ್ವ ಹುಡುಗಿ ಇದ್ದೇ ಇರ್ತಾಳೆ, ಯಾರಾದರೂ ಓರ್ವ ಸುಂದರಿ ನಿಮ್ಮನ್ನು ಇಷ್ಟಪಟ್ಟೇ ಪಡ್ತಾಳೆ, ಈ ರೀತಿ ಆಗೋಕ್ಕೆ ಚಾನ್ಸೇ ಇಲ್ಲ, ಸರಿನಾ? ಅದಕ್ಕಾಗಿ ನೀವು ಇದನ್ನು ಫಾಲ್ಸ್ ಅಂತ ವ್ಯಾಲಿಡೇಟ್ ಮಾಡಿ. ಇನ್ನು ನೋ ಬಡಿ ಸಪೋರ್ಟ್ಸ್ ಮೀ, ಸೊ ಸದ್ಯಕ್ಕೆ ನಿಮ್ಮ ಸಿಚುವೇಶನ್ ಹಾಗೆ ಇರ್ಬೋದು, ಯಾರೂ ಕೂಡ ನಿಮಗೆ ಸಪೋರ್ಟ್ ಮಾಡದೇ ಇರಬಹುದು. ಅದು ನಿಜ ಆಗಿದ್ದರೆ ಟ್ರೂ ಅಂತ ಬರೀರಿ, ಸುಳ್ಳಾಗಿದ್ದರೆ ಫಾಲ್ಸ್ ಅಂತ ಬರೀರಿ. ಸೊ ಇಲ್ಲೇ ನಿಮ್ಮ ಬ್ರೈನಿಗೆ ಏನಾಗುತ್ತೆ, ಒಂದು ಕರೆಕ್ಟ್ ಆಗಿರುವ ಡೈರೆಕ್ಷನ್ ಸಿಗುತ್ತೆ, ಯಾವುದು ಸರಿ ಇದೆ ಯಾವುದು ತಪ್ಪಿದೆ ಅಂತ ಗೊತ್ತಾಗುತ್ತೆ. ಮತ್ತು ಮುಂದೆ ನಿಮಗೆ ಹೇಗೆ ಎಫರ್ಟ್ಗಳನ್ನು ಹಾಕಬೇಕು, ನಿಮ್ಮ ಲೈಫನ್ನು ಸರಿ ಮಾಡಬೇಕು ಅನ್ನೋದಕ್ಕೆ ಒಂದು ಕ್ಲಿಯರ್ ರೋಡ್ ಮ್ಯಾಪ್ ಸಿಗುತ್ತೆ.
ಸೊ ಯಾವಾಗ ನೀವು ಓವರ್ ಥಿಂಕಿಂಗ್ಗೆ ಹೋಗ್ತಿರಲ್ಲ ಆವಾಗ ಈ 3 ಸಿಂಪಲ್ ಆಗಿರುವ ಟೆಕ್ನಿಕ್ಸ್ಗಳನ್ನು ಫಾಲೋ ಮಾಡಿ ಮತ್ತು ಓವರ್ ಥಿಂಕಿಂಗ್ನಿಂದ ಹೊರಬನ್ನಿ. ಒಂದು ವೇಳೆ ನಿಮಗೂ ಕೂಡ ನಿಮ್ಮ ಟೈಮನ್ನು ಸರಿಯಾಗಿ ಮ್ಯಾನೇಜ್ ಮಾಡಬೇಕು ಅನ್ನೋ ಆಸೆ ಇದ್ದರೆ ಈಗಲೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನನ್ನ ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಜಾಯ್ನ್ ಆಗಿ. ಕೋರ್ಸಲ್ಲಿ ಮತ್ತೆ ಸಿಗುವೆ. ನಾನು ಈ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಲ್ಲಿ ಇಂತಹ ಸಾವಿರಾರು ಟೆಕ್ನಿಕ್ಸ್ಗಳನ್ನು ನಿಮಗೆ ಕಲಿಸಿರುವೆ. ಕೋರ್ಸಲ್ಲಿ ಸಿಗಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.